ಹಾಯ್ ಎಲ್ರಿಗೂ, ನಾನಿವತ್ತು ನನ್ನ ಹೇರ್ ಕೇರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋರಿಗೆ ಮೆಡಿಕಲ್ನಿಂದ ದುಡ್ಡು ಕೊಟ್ಟು ಶಾಂಪು, ಸಿರಮ್ಸು, ಆಯಿಲು ತೊಗೊಳೋದು ತುಂಬಾ ಕಷ್ಟ. ತಿಂಗಳಲ್ಲಿ 1,000 ರೂಪಾಯಿ ಉಳಿದ್ರು ಅಯ್ಯೋ ಇದು ಸಿಲಿಂಡರ್ಗಾಗುತ್ತೆ, ಸಿಲಿಂಡರ್ ಗ್ಯಾಸ್ಗೆ ಮೇಂಟೈನ್ ಆಗುತ್ತೆ ಬಿಡು ಅಂತ ಯೋಚಿಸ್ತೀವಿ. ಯಾಕಂದರೆ ನಮಗೆ ದುಡ್ಡಿನ ಬೆಲೆ ಏನು ಅಂತ ಗೊತ್ತು. ಹಾಗಿದ್ರೆ ನಾರ್ಮಲ್ ಕೋಕೋನಟ್ ಆಯಿಲಿಂದ ನಮ್ಮ ಕೂದಲು ಬೆಳೆಸೋಕ್ಕಾಗಲ್ವಾ? ಯಾಕಾಗಲ್ಲ? 100% ಆಗುತ್ತೆ. ನೋಡಿ, ನನ್ನ ಕೂದಲು ಕೂಡ ಎಷ್ಟಿತ್ತು ಅಂತ. ಲಾಸ್ಟ್ ಇಯರ್ ನಾನು ಕೂಡ ಕೂದಲನ್ನ ಕಟ್ ಮಾಡಿಸಿದ್ದೆ. ಹಾಗಾಗಿ ತುಂಬ ಚಿಕ್ಕದಾಗಿತ್ತು ಕೂದಲು. ಇವಾಗ ನೀವೇ ನೋಡ್ತಿರ್ಬೋದು ಎಷ್ಟುದ್ದ ಬೆಳೆದಿದೆ ಅಂತ. ಇದು ಗೌರಿ ಹಬ್ಬದ ವಿಡಿಯೋ ಮಾಡಿದ್ದೀನಿ, ಅದರಲ್ಲೂ ಕೂಡ ನೋಡ್ಬೋದು ನೀವು. ದಿನದಲ್ಲಿ 5 ನಿಮಿಷ ಟೈಮ್ ಕೊಟ್ಟರೆ ಸಾಕು. ನನ್ನ ಕೂದಲು ನೀವೇ ನೋಡಿದ್ರಲ್ವಾ ಹೇಗಿತ್ತು, ಎಷ್ಟು ಚಿಕ್ಕದಾಗಿತ್ತು ಅಂತ. ಈಗ ಹೇಗಿದೆ ನೀವೇ ಹೇಳಿ. ಲಾಂಗ್ ಹೇರ್ ಬೇಕು ಅನ್ನೋರು ತಮ್ಮ ಹೇರ್ನ ಮಗು ಥರ ಟ್ರೀಟ್ ಮಾಡಬೇಕಾಗತ್ತೆ. ಮೊದಲನೇ ಸಿಂಪಲ್ ಸ್ಟೆಪ್ ಏನಂದರೆ, ನಮ್ಮ ಹೇರ್ನ ಮಗು ಥರ ಟ್ರೀಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಹೇರ್ನ ರಫ್ಫಾಗಿ ಬೇಗ ಬೇಗ ಹೇಗೋ ಕೂದಲನ್ನು ಅಡ್ಡಾದಿಡ್ಡಿಯಾಗಿ ಕೂದಲು ಕಿತ್ತು ಬರೋ ಥರ ಬಾಚ್ಕೋಬಾರ್ದು. ಸಾಫ್ಟಾಗಿ ಕೂದಲನ್ನ ಬಾಚ್ಕೋಬೇಕು. ಸೆಕೆಂಡ್ ಸ್ಟೆಪ್ ಬಂದು, ನಾನಿಲ್ಲಿ ಪ್ಯಾರಾಚೂಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ, ಕೋಕೋನಟ್ ಆಯಿಲ್ನ. ಈ ಆಯಿಲ್ನ ಒಂದು ಬೌಲ್ಗೆ, ನಮ್ಮ ಹೇರ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ತೊಗೊಂಡು ಒಂದು ಬೌಲಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು, ಉಗುರು ಬೆಚ್ಚಗೆ ಬಿಸಿ ಮಾಡಿಕೊಂಡು ಅದರ ಬುಡಕ್ಕೆ ನಾನು ಮಸಾಜ್ನ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು. ಅಂದರೆ ತಲೆ ಬುಡ ನೀಟಾಗಿ ಹಿಡಿಬೇಕು, ಆ ಥರ ಮಸಾಜ್ ಮಾಡ್ಕೋಬೇಕು ಹೇರ್ನ. ಆಯಿಲ್ನ ಹಾಕಿದ ತಕ್ಷಣ ಕೂದಲನ್ನು ಬಾಚೋಕೆ ಹೋಗ್ಬಿಡಿ. ಲೂಸಾಗಿ ಕಟ್ಟಿ 2 ಅವರ್ಸ್ ಬಿಟ್ಟು ತಲೆ ಸ್ನಾನ ಮಾಡಿದರೆ ಸಾಕು. ಹಾಗೆಯೇ ದಿನ ಎಣ್ಣೆ ಹಚ್ಚೋದ್ರಿಂದ ಚೆನ್ನಾಗಿ ಏರ್ ಬೆಳೆಯುತ್ತಾ ಅಂದರೆ ಅದು ಶುದ್ಧ ಸುಳ್ಳು. ವಾರಕ್ಕೆ 2 ಸಲ ಅಥವಾ ವಾರಕ್ಕೆ 3 ಸಲ ಆಯಿಲ್ನ ಹಚ್ಕೊಂಡ್ರೆ ಸಾಕು. ಹಚ್ಚಿ 1 ಅವರ್ ಅಥವಾ 2 ಅವರ್ಸು ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಡೈಲಿ ಎಣ್ಣೆ ಹಚ್ಚಿ ಹಾಗೆ ಬಿಡೋದ್ರಿಂದ ತಲೆಯಲ್ಲಿ ಡ್ಯಾಂಡ್ರಫ್ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ವಾರಕ್ಕೆ 2 ಟೈಮ್ಸ್ ಆಯಿಲ್ ಹಚ್ಚಿದರೆ ನಮಗೆ ಸಾಕು. ಇನ್ನು ಥರ್ಡ್ ಸ್ಟೆಪ್ ಬಂದು ತುಂಬಾ ಇಂಪಾರ್ಟೆಂಟ್. ಇದು ಹೊರಗಡೆ ಬೈಕಲ್ಲಿ ಅಥವಾ ಸ್ಕೂಟರಲ್ಲಿ ಹೋಗುವಾಗ ಲೂಸ್ ಏರ್ ಬಿಡಬೇಡಿ. ಗಾಳಿ ತುಂಬ ಬೀಸೋದ್ರಿಂದ ಹೇರು ಸ್ಪ್ಲಿಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಜಡೆ ಹೆಣೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಸ್ಪ್ಲಿಟ್ಸ್ ಆಗಿಬಿಟ್ರೆ ಏನಂದರೆ ಕೂದಲು ಬೆಳೆಯಲ್ಲ. ಇನ್ನು ಈ ಕೂದಲಿಗೆ ಹೇರ್ ಪ್ಯಾಕ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮೆಂತ್ಯಕಾಳನ್ನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ಈಗ ಬೆಳಗ್ಗೆ ಆಗಿದೆ, ಈ ಥರ ನೆಂದಿದೆ ಮೆಂತ್ಯಕಾಳು. ಇಷ್ಟು ಹಾಕ್ಕೊಂಡ್ರೆ, ಇಷ್ಟು ಕ್ವಾಂಟಿಟಿ ಆದರೆ ಸಾಕು, 1-2 ಸ್ಪೂನ್ ಆದರೆ ಸಾಕು ಹೇರ್ಗೆ. ಅಂದರೆ ನಿಮ್ಮ ಹೇರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲಾಂಗ್ ಹೇರ್ ಇರೋರು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಸ್ವಲ್ಪ ಕಮ್ಮಿ ಇದೆ ಅನ್ನೋರು, ಲೆಂತ್ ಕಮ್ಮಿ ಇದೆ ಅನ್ನೋರು ಈ ಥರ ತೊಗೊಂಡ್ರೆ ಸಾಕು. ಇದ್ರ ಜೊತೆಗೆ ನಾನು ಅಲೋವೆರಾನ ಯೂಸ್ ಮಾಡ್ತಾ ಇದ್ದೀನಿ. ಈ ಅಲೋವೆರಾನ ನಾನು ಒಂದು ಅರ್ಧ ಗಂಟೆ ಮುಂಚೆನೇ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇದನ್ನು ನಾವು ಯೂಸ್ ಮಾಡಬಾರ್ದು. ಕಟ್ ಮಾಡಿದ ತಕ್ಷಣ ಯೂಸ್ ಮಾಡಿಬಿಟ್ರೆ ಈ ಥರ ಎಲ್ಲ ಇದರಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ. ಇದೆಲ್ಲ ಹೇರ್ಗೆ ಒಳ್ಳೇದಲ್ಲ ಅಂತ ಈ ಥರ ಮಾಡಿಟ್ಟಿರ್ತೀನಿ. ಇದನ್ನು ನಾನೀಗ ಕಟ್ ಮಾಡ್ಕೊತೀನಿ. ಸ್ವಲ್ಪ ಅಲೋವೆರಾ ಆದರೆ ಸಾಕು. ಈ ಅಲೋವೆರಾನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಶೈನಿಂಗ್ ಆಗಿರುತ್ತೆ. ಹಾಗೆಯೇ ತುಂಬ ಸಾಫ್ಟ್ ಆಗುತ್ತೆ ಕೂದಲು. ಹೇರ್ ಅಂತೂ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ಶೈನಿಂಗ್ ಆಗಿ ಸಾಫ್ಟಾಗಿ ಲಾಂಗ್ ಹೇರ್ ಬೆಳೆಯುತ್ತೆ. ತುಂಬ ಚೆನ್ನಾಗಿದೆ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ನೋಡಿ, ನಾನೀಗ ಯಾವ ಥರ ಕಟ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಈ ಥರ ಇದನ್ನೆಲ್ಲ ಈ ಸೈಡ್ ಎಲ್ಲ ತೆಗೆದುಬಿಟ್ರೆ ಅಲೋವೆರಾನ ನೀಟಾಗಿ ತೊಗೋಬೋದು ನಾವು. ಇದನ್ನು ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮೆಂತ್ಯ ಮತ್ತು ಅಲೋವೆರಾನ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸಸ್ ಆಗುತ್ತೆ. ವಾರಕ್ಕೆ ಇಲ್ಲ ಅಂದರೂ ಒಂದು 2 ಟೈಮ್ಸ್ ಇದನ್ನು ಯೂಸ್ ಮಾಡಿ. ನೀವೇ ಹೇಳ್ತೀರಾ ಇದ್ರ ರಿಸಲ್ಟ್ ಹೇಗಿರುತ್ತೆ ಅಂತ. ಒಂದು ಸಲ ನೀವು ಯೂಸ್ ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಏನೋ ಕೆಮಿಕಲ್ ರೀತಿ ಯಾವುದೇ ಸಿರಮ್ ಆಗಲಿ ಇಲ್ಲ ಬೇರೆ ಥರ ಶಾಂಪೂ ಆಗಲಿ ಯಾವ ರೀತಿಯೂ ಯೂಸ್ ಮಾಡಲ್ಲ ನಾನು. ಇದೊಂದೇ ಯೂಸ್ ಮಾಡೋದು. ವಾರಕ್ಕೊಂದು ಸಲ ಈ ಥರ ಹೇರ್ ಪ್ಯಾಕ್ ಮಾಡ್ಕೊಬಿಡ್ತೀನಿ. ಇನ್ನು ಕೋಕೋನಟ್ ಆಯಿಲ್, ನಾನು ಆಗಲೇ ತೋರಿಸಿರೋ ಥರ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ಕೋತೀನಿ. ತುಂಬ ಯೂಸಸ್ ಆಗುತ್ತೆ. ಯಾರಿಗೆಲ್ಲ ಲಾಂಗ್ ಹೇರ್ ಬೇಕು ಅಂತ ಆಸೆ ಮಾಡ್ತಿರೋ ಅವರು ಪ್ಲೀಸ್ ಇದನ್ನು ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಇದು. ಈ ಥರ ಜೆಲ್ ಮಾತ್ರ ತೊಗೊಳ್ಳಿ, ಇದೆಲ್ಲ ಬೇಡ ನಮಗೆ. ಈ ಥರ ಜೆಲ್ನ ಯೂಸ್ ಮಾಡಿಕೊಂಡ್ರೆ ಸಾಫ್ಟ್ ಆಗುತ್ತೆ ಹೇರು. ನಾನು ಇದನ್ನ ಹೆಡ್ ವಾಶ್ ಮಾಡಿ ತೋರಿಸ್ತೀನಿ, ಹೇರ್ ವಾಶ್ ಎಲ್ಲ ಮಾಡಿ ತೋರಿಸ್ತೀನಿ. ನೋಡಿ, ನೀವೇ ಹೇಳ್ತೀರಾ ಎಷ್ಟು ಸಾಫ್ಟ್ ಆಗಿದೆ ಅನ್ನೋದನ್ನು. ಅಷ್ಟು ಸಾಫ್ಟ್ ಬರುತ್ತೆ, ಹಾಗೆ ಶೈನಿಂಗ್ ಆಗು ಕಾಣುತ್ತೆ ನಮ್ಮ ಹೇರು. ಸುಮ್ಮನೆ ದುಡ್ಡು ಖರ್ಚು ಮಾಡಿ ಯಾವುದೇದೋ ಪ್ರಾಡಕ್ಟ್ ಬೆಳೆಸಿ ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಮ್ಮ ಹೇರು ಹಾಳಾಗುತ್ತೆ. ಈ ಥರ ನ್ಯಾಚುರಲಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸಸ್ ಆಗುತ್ತೆ. ನೋಡಿ, ಅಕಸ್ಮಾತ್ ಮೆಂತ್ಯ ಕಾಳನ್ನ ರಾತ್ರಿ ನೆನೆಸಿಡೋದನ್ನ ಮರ್ತೆ ಅನ್ನೋರು ಬೆಳಗ್ಗೆನೂ ಕೂಡ ನೆನೆಸ್ಕೋಬೋದು. ನೆನೆಸಿಟ್ಟು ಮಧ್ಯಾಹ್ನಕ್ಕೆ ತಲೆಗೆ ಅಪ್ಲೈ ಮಾಡ್ಕೋಬೋದು. ಅದು ಚೆನ್ನಾಗಿರುತ್ತೆ. ಆರಾಮಾಗಿ ಮಾಡ್ಕೋಬೋದು ನೀವು ಕೂಡ ಆ ಥರ. ನಾನು ರಾತ್ರಿ ನೆನೆಸಿಟ್ಟಿದ್ದೀನಿ. ಹಾಗಾಗಿ ಈಗ 10 o'clock ಆಗಿದೆ. ಬೆಳಗ್ಗೆ ತಿಂಡಿ ಎಲ್ಲ ಮಾಡಿ
ಇವಾಗ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಈ ಥರ ಮಾಡ್ಕೊಳ್ಳಿ, ವಾರಕ್ಕೊಂದ್ಸಲನಾರು ಯೂಸ್ ಮಾಡಿ. ಅಟ್ಲೀಸ್ಟ್ ಜಾಬ್ ಎಲ್ಲ ಮಾಡ್ತಿರೋರು 15 ದಿನಕ್ಕೊಂದ್ಸಲ, ಮಂತ್ಲಿಗೆ 2 ಟೈಮ್ ಆದರೂ ನೀವು ತಿಂಗಳಿಗೆ 2 ಸಲನಾದರೂ ಯೂಸ್ ಮಾಡಿ ನೋಡಿ. ಯಾಕಂದರೆ ತಲೆ ಕೂದಲು ತೇವಾಂಶವಾಗಿದ್ರೇ ಹೇರು ಬೆಳೆಯೋದು. ಸುಮ್ಮನೆ ಹೇರ್ ಕೇರ್ ಮಾಡಿದೆ, ಏನೂ ಮಾಡಿದೆ, ನನ್ನ ಕೂದಲು ಬೆಳೀತು ಅಂತ ಹೇಳೋದು ಶುದ್ಧ ಸುಳ್ಳು. ಅವ್ರು ಮೇಂಟೆನೆನ್ಸ್ ಮಾಡ್ತಾಯಿರ್ತಾರೆ, ಬಟ್ ಹೇಳಲ್ಲ ಅಷ್ಟೇ. ಅಗಸೆ ಬೀಜ ಅಂತ ಹೇಳ್ತಾರೆ, ಫ್ಲಾಕ್ಸ್ ಸೀಡ್ ಇದೆ, ಅದನ್ನು ಕೂಡ ಹೇರ್ ಪ್ಯಾಕ್ ಮಾಡ್ಕೋಬೋದು. ಅದು ಕೂಡ ತುಂಬಾ ತಂಪು ತಲೆಗೆ, ಅದನ್ನು ಯೂಸ್ ಮಾಡಿ, ಅದು ಚೆನ್ನಾಗಿದೆ. ಇನ್ನು ನ್ಯಾಚುರಲ್ ಮೆಹಂದಿ ಬರುತ್ತಲ್ಲ, ಅದನ್ನು ವೀಕ್ಲಿ ಒಂದ್ಸಲನೋ ಮಂತ್ಲಿ ಒಂದ್ಸಲನೋ ಬೇರೆ ಬೇರೆ ಥರ ಅಪ್ಲೈ ಮಾಡಿ, ಒಂದೇ ಥರ ಹಾಕಬೇಡಿ. ಅದನ್ನು ಬೇಕಾದ್ರೆ ಫ್ಲಾಕ್ಸ್ ಸೀಡ್ದು ನಿಮಗೆ ಯಾವ ಥರ ನಾನು ಯೂಸ್ ಮಾಡ್ತೀನಿ ಹೇರ್ ಕೇರ್ಗೆ ಅಂತ ಬೇಕು ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು. ಈ ಥರ ಮಾಡೋದ್ರಿಂದ ನಿಮ್ಮ ಹೇರ್ ತುಂಬಾ ಚೆನ್ನಾಗಾಗುತ್ತೆ. ಹೇರ್ ಕೇರ್ ಮಾಡದೆ ಯಾರ ಕೂದಲು ಬೆಳೆಯಲ್ಲ, ಹೇರ್ ಕೇರ್ ಮಾಡಬೇಕು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಈ ಥರ ಅಲೋವೆರಾ ಜೆಲ್ಲೆಲ್ಲ ಯೂಸ್ ಮಾಡೋದ್ರಿಂದ 1 ತಿಂಗಳಿಗೇ ನಿಮಗೆ ಗೊತ್ತಾಗುತ್ತೆ, ಸ್ಮಾಲ್ ಹೇರ್ಗಳು, ಬೇಬಿ ಹೇರ್ಸ್ ಎಲ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೇ ನೀವು ತಿಳ್ಕೊಬೋದು ಇದು ಯೂಸಸ್ ಆಗ್ತಿದೆಯಾ ಇಲ್ವಾ ಅಂತ ನಿಮಗೆ. ಮೆಂತ್ಯದಲ್ಲಿ ತುಂಬಾ ಯೂಸಸ್ ಇದೆ ನೋಡಿ. ಇದರಲ್ಲಿ ಪ್ರೋಟೀನ್ ಇರೋದ್ರಿಂದ, ಆಮೇಲೆ ತುಂಬಾ ಪೋಷಕಾಂಶ ಇರೋದ್ರಿಂದ ಇದರಿಂದ ನಮಗೆ ತುಂಬ ಯೂಸ್ ಆಗುತ್ತೆ. ಇದು ನಮ್ಮ ಹೇರ್ಗೆ ತುಂಬ ತಂಪುಗಾಗಿ ಇದನ್ನು ಯೂಸ್ ಮಾಡಿ. ಮೆಂತ್ಯಕಾಳನ್ನ ಇಲ್ಲ ಅಂದರೆ ತಿಂಗಳಿಗೆ 2 ಸಲ ಯೂಸ್ ಮಾಡಿ. ಇದನ್ನೀಗ ರೆಡಿಯಾಗಿದೆ, ಈಗ ಅಲೋವೆರಾ ಜೆಲ್ಲು ರೆಡಿಯಾಗಿದೆ, ಮತ್ತು ಮೆಂತ್ಯಕಾಳು ಇದೆ. ಇದನ್ನು ಈಗ ಒಂದು ಮಿಕ್ಸಿಲಿ ಹಾಕ್ಕೊಂಡು ಇವೆರಡನ್ನೂ ರುಬ್ಕೋತೀನಿ ನಾನು. ಈ ನೀರು ಇದೆಯಲ್ವಾ, ನೀರನ್ನ ನಾನು ಚೆಲ್ಲಲ್ಲ, ಉನಿ ಹಾಕಿ ಅದೆಲ್ಲ ರಸ ಬಿಟ್ಟಿದೆ ಅಲ್ವಾ, ಅದ್ರ ಜೊತೆಗೆ ಈ ಅಲೋವೆರಾನು ಕೂಡ ಹಾಕೋತಿದ್ದೀನಿ. ಇದನ್ನು ಹಾಕ್ಕೊಂಡು ರುಬ್ಕೋತೀನಿ. ಆಮೇಲೆ ತಲೆಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕೂದಲಿಗೆ ಯಾವ ಥರ ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ನಾವು ಸಣ್ಣದಾಗಿ ರುಬ್ಕೋಬೇಕು, ತುಂಬಾ ಸಣ್ಣದಾಗಿ ರುಬ್ಕೋಬೇಕು. ತರ್ತರಿಯಾಗಿ ರುಬ್ಕೊಬಿಟ್ರೆ ಏನಾಗ್ಬಿಡುತ್ತೆ ಗೊತ್ತಾ, ಈ ಹೇರ್ಗೆಲ್ಲ ನಾವು ಅಪ್ಲೈ ಮಾಡೋದ್ರಿಂದ ತರ್ತರಿಯಾಗಿ ರುಬ್ಬಿರೋದ್ರಿಂದ ನಾವು ಸ್ನಾನ ಮಾಡಿದರೂ ಕೂಡ ಹೇರಲ್ಲಿ ಹಾಗಾಗಿ ವೈಟ್ ಥರ ಇದು ಮೆಂತ್ಯಕಾಳು ಹಾಗಾಗಿ ಅಂಟ್ಕೊಂಡಿರುತ್ತೆ, ಬೇಗ ಹೋಗಲ್ಲ. ಆಮೇಲೆ ಆದಷ್ಟು ಏನು ಮಾಡಿ ಅಂದರೆ ಸಂಡೇ ಟೈಮಲ್ಲಿ ನೀವು ಫ್ರೀ ಇದ್ದಾಗ, ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಇದನ್ನು ಯೂಸ್ ಮಾಡಿ. ಏಕೆಂದರೆ ಈ ಥರ ಮೆಂತ್ಯಕಾಳನ್ನ ಹಾಕ್ಕೊಂಡು ನಾವು ಹೊರಗಡೆ ಹೋದಾಗ ಸ್ವಲ್ಪ ಒಬ್ಬೊಬ್ಬರಿಗೆ ಸೋಕು, ಗಾಳಿ ಸೋಕು ಅಂತ ಎಲ್ಲ ಹೇಳ್ತಾರೆ, ಆ ಥರ ಆಗೋದು ಉಂಟು. ಆಮೇಲೆ ಏನು ಗೊತ್ತಾ, ಹೇರಲ್ಲಿ ಹಾಗಾಗಿ ಕೂತ್ಕೊಂಡಿರುತ್ತೆ ಅದು. ಸ್ವಲ್ಪ ಒಂದಿನಾದರೂ ಟೈಮ್ ಬೇಕಾಗುತ್ತೆ, ಕೂದಲೆಲ್ಲ ಡ್ರೈ ಆಗಿ ಅದೆಲ್ಲ ಹೋದ್ಮೇಲೆ ಸ್ವಲ್ಪ ಕೂದಲೆಲ್ಲ ಬಾಚಿದ್ಮೇಲೆ ಅದು ಕ್ಲಿಯರ್ ಆಗೋದು. ಹಾಗಾಗಿ ಇಲ್ಲೆಲ್ಲ ಕೂತ್ಕೊಬಿಟ್ಟಿರುತ್ತೆ, ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡೋದ್ರಿಂದ. ಹಾಗಾಗಿ ನೀವು ಆದಷ್ಟು ಸಂಡೇ ಟೈಮಲ್ಲಿ ನೀವು ಫ್ರೀ ಆಗಿದ್ದೀರಾ ಅನ್ನೋ ಟೈಮಲ್ಲಿ ರಾತ್ರಿ ಉನಿ ಹಾಕಿ ಬೆಳಗ್ಗೆ ಟೈಮ್ ಇದನ್ನು ಅಲೋವೆರಾ ಜೆಲ್ಲು ಮತ್ತು ಇದನ್ನು ಅಪ್ಲೈ ಮಾಡಿ. ಇದನ್ನು ತಿಂಗಳಿಗೆ ಒಂದು ಸಲನಾದರೂ, ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲ ಇಲ್ಲ 15 ಡೇಸ್ಗೊಂದ್ಸಲನಾದ್ರು ಯೂಸ್ ಮಾಡಿ. ಇಲ್ಲ ನನಗೆ ಲಾಂಗ್ ಹೇರ್ ಬೇಕು, ತುಂಬ ದಪ್ಪ ಹೇರ್ ಬೇಕು ಅನ್ನೋರು ವಾರಕ್ಕೊಂದು ಸಲ ಇಲ್ಲ 2 ಸಲನಾದರೂ ಯೂಸ್ ಮಾಡಿ. ತುಂಬಾ ಯೂಸಸ್ ಇದೆ ಇದರಿಂದ, ಎಲ್ಲರ ಕೂದಲು ಬೆಳೆಯುತ್ತೆ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ, 3 ಮಂತ್ಸ್ ಟ್ರೈ ಮಾಡಿ ನೋಡಿ, ಬೇಬಿ ಹೇರ್ ಎಲ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ಇದು ಟ್ರಿಕ್ಸು ನೋಡಿ. ನಾನೀಗ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ, ಸಣ್ಣದಾಗಿ ರುಬ್ಕೋತೀನಿ ಇದನ್ನು. ತುಂಬಾ ತೆಳುವಾಗಿ ರುಬ್ಕೊಂಡಿದ್ದೀನಿ ನಾನು, ನೋಡ್ತಿರ್ಬೋದು ಎಷ್ಟು ತೆಳುವಾಗಿ ರುಬ್ಕೊಂಡಿದ್ದೀನಿ ಅಂತ. ಈ ಥರ ತುಂಬ ತೆಳುವಾಗಿ ರುಬ್ಕೊಂಡಿದ್ದೀನಿ. ಈ ಥರ ರುಬ್ಕೊಂಡ್ರೆ ಬೇಗ ಚೆನ್ನಾಗಿ ಬುಡಕ್ಕೂ ಚೆನ್ನಾಗಿ ಹಿಡಿಯುತ್ತೆ. ಹಾಗೆಯೇ ಕೂದಲು ತುಂಬ ತೇವಾಂಶವಾಗಿರುತ್ತೆ, ಬುಡನೂ ಕೂಡ ಹೀಟ್ ಆಗಲ್ಲ. ತಲೆ ಬುಡ ಏನಾದರೂ ತುಂಬಾ ಹೀಟ್ ಆದರೆ ಮಾತ್ರ ಜಾಸ್ತಿ ಹೇರ್ ಫಾಲ್ ಆಗೋದು ನಮ್ಮದು. ಯಾವಾಗಲೂ ಆದಷ್ಟು ನಾವು ಬುಡನ ತಂಪಾಗಿಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಹಾಗೆ ವಾರಕ್ಕೊಂದು ಸಲ ಹರಳೆಣ್ಣೆನ ನತ್ತಿ ಮೇಲೆ ಹಾಕೋದ್ರಿಂದನೂ ತುಂಬ ಯೂಸಸ್ ಆಗುತ್ತೆ. ಇನ್ನು ಕೂದಲನ್ನ ಚೆನ್ನಾಗಿ ಮಸಾಜ್ ಮಾಡಬೇಕು, ಮಸಾಜ್ ಮಾಡೋದ್ರಿಂದನೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತಲ್ವ, ಹಾಗಾಗಿ ನಮ್ಮ ಹೇರು ಚೆನ್ನಾಗಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಬೌಲ್ಗೆ ಇದನ್ನು ಹಾಕೋತಿದ್ದೀನಿ. ಈ ಥರ ತೆಳುವಾಗಿ ರುಬ್ಕೊಂಡ್ರೆ ಸಾಕು. ಇನ್ನು ಬೇಕು ಅನ್ನೋರು, ತುಂಬ ಲಾಂಗ್ ಹೇರ್ ಇದೆ ಅನ್ನೋರು, ಇಲ್ಲ ತುಂಬ ಮಂದ ಇದೆ ಹೇರು, ಜಾಸ್ತಿ ದಪ್ಪ ಇದೆ ಅನ್ನೋರು ಸ್ವಲ್ಪ ನೀರನ್ನ ತೆಳುವಾಗಿ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಹಾಕ್ಕೊಳ್ಳಿ, ಯೂಸ್ ಆಗುತ್ತೆ ನಿಮಗೆ. ನಾನು ಸ್ವಲ್ಪ ಇದು ತುಂಬ ಗಟ್ಟಿಯಾಗಿದೆ, ತೆಳುವಾಗ್ಬಿಟ್ರೆ ಏನು ಗೊತ್ತಾ, ಸಾಫ್ಟಾಗಿ ತುಂಬ ಸಣ್ಣದಾಗಿ ರುಬ್ಬೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಇನ್ನು ಇದ್ರಲ್ಲಿ ಮಿಕ್ಕಿದೆಯಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ನಾನು ವೇಸ್ಟ್ ಮಾಡ್ತಾ ಇಲ್ಲ, ಇದನ್ನು ಹಾಕೋತಾ ಇದ್ದೀನಿ ನಾನು. ಸಾಕಾಗಿದೆ ಇದನ್ನೆಲ್ಲ
ಚೆನ್ನಾಗಿ ಕಲಿಸ್ಕೊಳ್ಳೋಣ. ಓಕೆ, ಪೇಸ್ಟ್ ರೆಡಿಯಾಗಿದೆ. ಈಗ ಈ ಥರ ನಾನು ಕೂದಲಿಗೆ ಬುಡದಿಂದನೂ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ಥರ ಅಪ್ಲೈ ಮಾಡಿ ಕೂದಲಿಗೆಲ್ಲ ಆ ಥರ ಕಾಸ್ಟ್ಲಿ ಸಿರಮ್ಸು, ಇನ್ನು ಶಾಂಪೂ, ಹೇರ್ ಆಯಿಲ್ಸು ಅವೆಲ್ಲ ತೊಗೊಳೋದ್ಕಿಂತ ನೀವು ಮಾಮೂಲಿ ಕೊಕೊನಟ್ ಆಯಿಲು ನಾನು ತೋರಿಸ್ತಾ ಇಲ್ವಾ, ಕೊಬ್ಬರಿ ಎಣ್ಣೆ, ನಾನು ಪ್ಯಾರಾಚೂಟ್ ಆಯಿಲ್ ಯೂಸ್ ಮಾಡ್ತೀನಿ. ಅದನ್ನು ತೋರಿಸಿದ್ರೆ ಸಾಕು, ಅಷ್ಟರಲ್ಲೇ ನಮ್ಮ ಕೂದಲು ಬೆಳೆಯುತ್ತೆ. ನಾವು ಎಷ್ಟು ಹೇರ್ ಕೇರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಕೂದಲು ಬೆಳೆಯೋದು. ನಾವು ಹೇರ್ ಕೇರ್ ಮಾಡಲಿಲ್ಲ ಅಂದರೆ ಕೂದಲು ಉದ್ರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಸ್ವಲ್ಪ ಚೆಲ್ಲುತ್ತೆ ಇದು. ನೀವು ಸ್ವಲ್ಪ ಬೇರೆ ಕಡೆ ಕೂತ್ಕೊಂಡು ತಲೆಗೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು 1.5 ಅವರು 2 ಅವರ್ಸು, ಅಕಸ್ಮಾತ್ 1 ಅವರ್ ಬಿಟ್ಟರು ಸಾಕು. ತುಂಬ ಟೈಮ್ ಬಿಡಬೇಡಿ. ಫುಲ್ ಡ್ರೈ ಆಗಿ ಬಿಟ್ಬಿಟ್ರೆ ಹೇರ್ ವಾಶ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಇದು. ಹಾಗಾಗಿ 1 ಅವರ್ ಬಿಟ್ಟರೆ ಸಾಕು. ಚೆನ್ನಾಗಿ ಮಸಾಜ್ ಕೊಡಬೇಕು. ವಾರಕ್ಕೆ 2 ಸಲನಾದರೂ ತಲೆಗೆ ಹೇರ್ ಆಯಿಲ್ನ ಯೂಸ್ ಮಾಡಬೇಕು. ಆಯಿಲ್ ಹಾಕಿ ತಲೆಗೆ 2 ಅವರ್ಸು ಅಥವಾ 1 ಅವರ್ಸ್ ಬಿಟ್ಟರೆ ಸಾಕು. ಅಷ್ಟೇ ಸಾಕಾಗುತ್ತೆ. ದಿನ ಎಲ್ಲ ಬಿಡಬೇಕು, 2 ಡೇಸ್ ಆಯಿಲ್ ಹಾಕಿ ತಲೆಯಲ್ಲೇ ಬಿಡಬೇಕು ಅಂತ ಮಾಡೋಕ್ಕೆ ಹೋಗ್ಬೇಡಿ. ಡ್ಯಾಂಡ್ರಫ್ ಎಲ್ಲ ತುಂಬಾ ಜಾಸ್ತಿ ಆಗಿಬಿಡುತ್ತೆ. 4 ಸಲ ಈ ಥರ ಅಪ್ಲೈ ಮಾಡಿ ನೋಡಿ. ನೆಕ್ಸ್ಟ್ ರಿಸಲ್ಟ್ ನೀವೇ ಹೇಳ್ತೀರಾ. ಹೇರ್ ಫಾಲ್ ಎಲ್ಲ ತುಂಬ ಕಮ್ಮಿ ಆಗಿರುತ್ತೆ. ಹಾಗೆಯೇ ಕೂದಲಿಗೂ ಕೂಡ ಈ ಬುಡ ಈ ಥರ ಮುಟ್ಕೊಂಡ್ರೆ ತುಂಬ ಹೀಟ್ ಅನಿಸ್ತಾ ಇರುತ್ತೆ. ನೋಡಿ, ಈಗ ನಾನು ಅಪ್ಲೈ ಮಾಡಿದ್ದೀನಲ್ವಾ, ಮೇಲೆ ಬಿಸಿ ಅನ್ನಿಸ್ತಿದೆ. ಕೂದಲು ಎಲ್ಲ ತಣ್ಣಗಾಗಿರೋದ್ರಿಂದ ಮೇಲೇ ಸ್ವಲ್ಪ ಮಸಾಜ್ ಮಾಡಿದ್ನಲ್ಲ, ಬಿಸಿ ಅನ್ನೋ ಥರ ಆಗಿದೆ. ಆ ಥರ ತುಂಬ ತಣ್ಣಗಾಗುತ್ತೆ. ಬುಡನೂ ಕೂಡ ತಂಪು, ದೇಹಕ್ಕೂ ಕೂಡ ತಂಪು ಈ ಥರ ಮಾಡ್ಕೊಳ್ಳೋದ್ರಿಂದ ಹೀಟ್ ಇರೋಕ್ಕೆ. ಆಮೇಲೆ ಕಾಲೆಲ್ಲ ತುಂಬ ಹೆಂಡಿ ಹೊಡೆಯುತ್ತಲ್ಲ, ಅಂಥವ್ರಿಗೂ ತುಂಬ ಯೂಸಸ್ ಆಗುತ್ತೆ ಇದು. ದೇಹಕ್ಕೆಲ್ಲ ತಂಪು. ಮೆಂತ್ಯ ಈ ಥರ ಯೂಸ್ ಮಾಡಿ ನೋಡಿ. ನೀವೇ ಹೇಳ್ತೀರಾ ಹೇಗಿತ್ತು ಇದ್ರದ್ದು ಅಂತ. ತುಂಬ ಯೂಸಸ್ ಆಗುತ್ತೆ. ಅದು ಸಾಕ್ಷಿ ನಾನೇ ಇದ್ದೀನಿ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ಎಲ್ಲರೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡಿ ನೀವು ಕೂಡ. ಇನ್ನು ಹೇರ್ ಕೇರ್ ಬಗ್ಗೆ ಎಲ್ಲ ಹೇಳಿದ್ರಿ, ಯಾವ ಥರ ಮಾಡಬೇಕು ಅಂತ. ಹೇರ್ ವಾಶ್ ಮಾಡಬೇಕು ಅಂದರೆ ಯಾವ ಶಾಂಪು ಯೂಸ್ ಮಾಡಬೇಕು ಅನ್ನೋದು ಹೇಳಲೇ ಇಲ್ವಲ್ಲ ಅನ್ನೋ ಡೌಟು ಎಲ್ರಿಗೂ ಇರುತ್ತೆ. ಪ್ಲೀಸ್ ಆದಷ್ಟು ಎಲ್ಲರೂ ಸೀಗೆ ಪುಡಿನೇ ಯೂಸ್ ಮಾಡಿ. ಡೈಲಿ ಹೇರ್ ವಾಶ್ ಮಾಡಲ್ಲ, ನಾನು ವೀಕ್ಲಿ 2 ಟೈಮ್ಸ್ ಅಷ್ಟೇ ಹೇರ್ ವಾಶ್ ಮಾಡೋರು ಅನ್ನೋರು ನೀವು ಯಾವ ಶಾಂಪು ಯೂಸ್ ಮಾಡ್ತಿದ್ದೀರಾ ಆ ಶಾಂಪುನೇ ಯೂಸ್ ಮಾಡಿ. ಅದರಿಂದ ಹೇರ್ಗೆ ಯಾವ ಎಫೆಕ್ಟು ಆಗಲ್ಲ. ಕೂದಲನ್ನ ಫುಲ್ ಕಟ್ತಾ ಇದ್ದೀನಿ. ಇದೆಲ್ಲ ಫುಲ್ ಅಪ್ಲೈ ಆಗಿದೆ. ನನಗೆ ನೋಡ್ತಿರ್ಬೋದು, ಯಾವ ಕಡೆನೂ ಬಿಟ್ಟಿಲ್ಲ. ನಾನು ಎಲ್ಲ ಕಡೆನೂ ಅಪ್ಲೈ ಮಾಡಿದ್ದೀನಿ. ಅದಕ್ಕೆ ಈಗ 1 ಅವರ್ ಸಾಕು ನನಗೆ. 1 ಅವರ್ ಬಿಡ್ತೀನಿ ಕೂದಲ. ಅದಕ್ಕೆ ಕೂದಲನ್ನ ಈ ಥರ ಲೂಸಾಗಿ ಸ್ವಲ್ಪ ಲೂಸ್ ಮಾಡಿಕೊಂಡು ಈ ಥರ ಕ್ಲಿಪ್ ತಗೊಂಡು ಹೀಗೆ ಕಟ್ಕೊತಿದ್ದೀನಿ. ಈ ಥರ ಕಟ್ಕೊಳ್ಳಿ. ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದು ಡ್ರೈ ಆಗ್ತಾ ಬರುತ್ತಲ್ಲ, ಸ್ವಲ್ಪ ನೋವು ಬಂದುಬಿಡುತ್ತೆ ಇಲ್ಲೆಲ್ಲ. ಹಾಗಾಗಿ ಈ ಥರ ಲೂಸಾಗಿ ಕಟ್ಕೊಳ್ಳಿ. ಇದಿಷ್ಟು. ಇನ್ನು ಹೇರ್ ವಾಶ್ ಮಾಡಿದ್ಮೇಲೆ ನನ್ನ ಹೇರು ಯಾವ ಥರ ಸ್ಟ್ರೈಟಾಗಿ ಬಂದಿದೆ, ಎಷ್ಟು ಶೈನಿಂಗಾಗಿ ಕಾಣ್ತಿದೆ ಅನ್ನೋದನ್ನ ನೀವೇ ನೋಡಿ ತೋರಿಸ್ತೀನಿ ನಾನು. ಈಗ ನಂದು ಹೇರ್ ವಾಶ್ ಆಗಿದೆ, ನೀವೇ ನೋಡ್ತಿರ್ಬೋದು. ಈ ಥರ ಹಸಿ ಈ ಥರ ಇದೆ. ಇದೆಲ್ಲ ಫುಲ್ಲು ಡ್ರೈ ಆದಮೇಲೆ ನನ್ನ ಹೇರು ಯಾವ ಥರ ಸ್ಟ್ರೈಟಾಗಿ ಶೈನಿಂಗಾಗಿ ಕಾಣಿಸುತ್ತೆ, ಸಿಲ್ಕಿ ಹೇರ್ ಥರ ಕಾಣಿಸುತ್ತೆ ಅಂತ ನೋಡಿ. ಅಲೋವೆರಾ ಮತ್ತು ಮೆಂತ್ಯ ಯೂಸ್ ಮಾಡೋದ್ರಿಂದ ತುಂಬಾ ಈ ಥರ ಯೂಸಸ್ ಇರುತ್ತೆ. ಹೇರು ಕೂಡ ಚೆನ್ನಾಗಿ ಬೆಳೆಯುತ್ತೆ, ಶೈನಿಂಗಾಗಿ ಕಾಣಿಸುತ್ತೆ. ಕೂದಲು ಕೂಡ ನಮಗೆ ನಮ್ಮ ಹೇರ್ ನೋಡೋಕ್ಕೆ ನಮಗೇ ಖುಷಿ ಅನಿಸುತ್ತೆ. ಎಲ್ರೂ ಈ ಪ್ಯಾಕ್ನ ಮಿಸ್ ಮಾಡಬೇಡಿ. ಆದಷ್ಟು ಫ್ರೀ ಟೈಮಲ್ಲಿ ಈ ಪ್ಯಾಕ್ನ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಈ ಹೇರ್ಗೆ ಯಾವ ಕಂಡೀಷ್ನರು ಯೂಸ್ ಮಾಡಿಲ್ಲ, ಬರೀ ಶಾಂಪೂ ಅಷ್ಟೇ ನಾನು ಯೂಸ್ ಮಾಡ್ಕೊಳ್ಳೋದು. ಹೇರ್ ಕೇರ್ ಟಿಪ್ಸು ತುಂಬಾ ಇದೆ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಪ್ಯಾಕ್ ಬಗ್ಗೆ ತಿಳಿಸಿದ್ದೀನಿ ಅಷ್ಟೇ. ಒಂದೇ ವಿಡಿಯೋದಲ್ಲಿ ಎಲ್ಲನೂ ಹೇಳೋಕ್ಕಾಗ್ತಿಲ್ಲ. ಇನ್ನು ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ, ವೀಕ್ಲಿ ಎಷ್ಟು ಸಲ ಹೇರ್ ವಾಶ್ ಮಾಡ್ಕೋಬೇಕು, ಯಾವ್ಯಾವ ಹೇರ್ ಪ್ಯಾಕ್ ಚೆನ್ನಾಗಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇಂಟ್ರೆಸ್ಟ್ ಇರೋರು ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.